ಚಿಕಿತ್ಸೆಗೆ ಬೇಕಿದೆ ಸಹಾಯ ಹಸ್ತ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಸಪುರ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸವಾಗಿರುವ ಸುಶೀಲಮ್ಮರವರ ಮಗನಾದ ಅಶ್ವಥ್ ರವರು ಸುಮಾರು 2 ವರ್ಷಗಳ ಹಿಂದೆ 2 ಕಿಡ್ನಿಗಳು ವಿಫಲವಾಗಿದ್ದು, ಇವರು ಕುಟುಂಬ ನಿರ್ವಹಣೆ ಮಾಡುವ ಜೊತೆಗೆ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡಿಸಬೇಕು. ಇವರು ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು BGS ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸುತ್ತಿದ್ದಾರೆ. ವಾರದಲ್ಲಿ 3 ದಿನ ಡಯಾಲಿಸಿಸ್ ವೆಚ್ಚ 4,500 ರೂಪಾಯಿ ಆಗಿದ್ದು, ಡಯಾಲಿಸಿಸ್ ಮಾಡಿಸಲು ಕ್ಯಾಬ್ ಓಡಿಸಬೇಕು ಅಥವಾ ಸಾಲ ಮಾಡಿ ಡಯಾಲಿಸಿಸ್ ಮಾಡಿಸಬೇಕು. ಹೀಗಾಗಿ ಸಂಸಾರ ಜೀವನ ನಡೆಸುವ ಜೊತೆಗೆ ತಮ್ಮ ಆರೋಗ್ಯದ ಚೇತರಿಕೆಗೆ ಆಸ್ಪತ್ರೆಗೆ ಸುಮಾರು 14ರಿಂದ 15 ಲಕ್ಷ ಮೊತ್ತದ ಹಣ ಖರ್ಚು ಆಗುತ್ತದೆ. ಅವರ ವಯಸ್ಸಾದ ತಾಯಿ ತಮ್ಮ 1 ಕಿಡ್ನಿ ನೀಡಲು ಮುಂದಾಗಿದ್ದಾರೆ. ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿರುವ ಅಶ್ವಥ್ ಹಾಗೂ ಕುಟುಂಬದ ಮೂಲಗಳು ಮಾಧ್ಯಮಗಳ ಮೂಲಕ ತಮ್ಮ ನೋವನ್ನ ಹಂಚಿಕೊಂಡಿದ್ದು, ಮೂಡಿಗೆರೆ ಕ್ಷೇತ್ರದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡುವ ಮೂಲಕ ಸರ್ಕಾರದ ಗಮನಕ್ಕೆ ತಲುಪಿಸಿ ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿರುವ ನನಗೆ ಸಹಾಯ ಮಾಡಬೇಕೆಂದು ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೆರವು ನೀಡಲಿಚ್ಛಿಸುವವರು ಅಶ್ವಥ್ HA ಅವರ ಮೊಬೈಲ್ ಸಂಖ್ಯೆ 9632389920, ಉಜ್ಜೀವನ್ ಬ್ಯಾಂಕ್ ಶಾಖೆಯ ಉಳಿತಾಯ ಖಾತೆ ಸಂಖ್ಯೆ 1160100010050198, IFSC ನಂಬರ್ UJVN 0001160. ನಮಸ್ಕಾರ ಕರ್ನಾಟಕದ ಜನತೆಗೆ. ನನ್ನ ಹೆಸರು ಅಶ್ವಥ್ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ಕು ಮೂಡಿಗೆರೆ ತಾಲೂಕು ಹೊಸಪುರ ಗ್ರಾಮ ಅಂತ. ನಾನೊಬ್ಬ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇರೋದು. ನನಗೆ 2 ವರ್ಷದಿಂದ ಕಿಡ್ನಿ ಸಮಸ್ಯೆ ಇದೆ. ಈಗ 1 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತೀನಿ. ವಾರಕ್ಕೆ 3 ಸಲ ಮಾಡಿಸ್ಬೇಕು. ಒಂದು ದಿವಸ ದುಡ್ದು ಮತ್ತು ದುಡಿಮೆ ಆಗಿಲ್ಲ ಅಂದರೆ ಸಾಲ ಮಾಡಿ ಡಯಾಲಿಸಿಸ್ ಮಾಡ್ತಿರೋದು. ತುಂಬ ಮನೆ ಕಡೆ ಪ್ರಾಬ್ಲಮ್ ಇದೆ. ಮನೆ ಕಡೆ ತುಂಬ ಬಡವರು ನಾವು. ಈಗ ನಮ್ಮ ತಾಯಿ ಕಡೆಯಿಂದ ಕಿಡ್ನಿ ಕೊಡ್ತಾ ಇದ್ದಾರೆ. ಅದರಿಂದ ನನಗೆ ಸರ್ಜರಿಗೆ ತುಂಬ ಹಣ ಖರ್ಚಾಗುತ್ತೆ ಅಂತೇಳಿ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಯಾರಿಗೆ ಎಷ್ಟಾಗುತ್ತೆ ಅಷ್ಟು ದಾನ ಮಾಡಿ ನನ್ನದೊಂದು ಜೀವ ಉಳಿಸ್ಕೊಡ್ಬೇಕು ಅಂತೇಳಿ ಎಲ್ಲರ ಕಡೆಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಸಹಕರಿಸಿ. ನಿಮ್ಮಿಂದ ನನ್ನ ಜೀವ ಉಳಿಯುತ್ತೆ ಅಂತ ಒಂದು ನಂಬಿಕೆಯಿಂದ ಇದು ಕೇಳ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಮಾಡಿಕೊಡಿ ನನಗೆ. ಏಕೆಂದರೆ ತುಂಬ ಕಷ್ಟ. ಗಾಡಿ ಓಡಿಸ್ಬೇಕು, ಮನೆಯೂ ಸಾಕಬೇಕು. ಇಲ್ಲಿ ಅಮ್ಮ ನಾನಿರೋದು. ನನ್ನ ಮದುವೆಯಾಗಿ 2 ವರ್ಷ ಆಗಿದೆ. ಇನ್ನು ಹೆಂಡ್ತಿ ಅಂತೆಲ್ಲ ಸಾಕಬೇಕು ನಾನು. ದಯವಿಟ್ಟು ನನಗೆ ಒಂದು ಒಳ್ಳೇದು ಆಗುತ್ತೆ ಅಂದ್ಕೊಂಡು ಕೇಳ್ತಾ ಇದ್ದೀನಿ. ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ.